ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳು ಸಮರ ಸಾರಿದ್ದಾರೆ. ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಜೆಡಿಎಸ್ನ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದು ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ದಳಪತಿಗಳು ಸಮರ ಸಾರಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಇಲ್ಲಿ ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇದೆ. ಇಂದು ಎರಡನೇ ದಿನ ಪಾದಯಾತ್ರೆ. ಇಂದು ಮಾಜಿ ಪ್ರಧಾನಿ ದೇವೇಗೌಡರು ಸಾಥ್ ನೀಡಲಿದ್ದಾರೆ ಈ ಒಂದು ಪಾದಯಾತ್ರೆಗೆ. ರೈತರನ್ನ ಉದ್ದೇಶಿಸಿ ಮಾತನಾಡಲಿರುವಂತಹ ದೊಡ್ಡಗೌಡರು ಬೆಳಗ್ಗೆ 10ಕ್ಕೆ ಬಿಡದಿಯ ಬಿಜಿಎಸ್ ವೃತ್ತದಿಂದ ಪಾದಯಾತ್ರೆ ಆರಂಭ ಆಗುತ್ತೆ. ಬಿಜಿಎಸ್ ವೃತ್ತದಿಂದ ನೈಸ್ ಜಂಕ್ಷನ್ ವರೆಗೂ ಕೂಡ ಪಾದಯಾತ್ರೆಯನ್ನ ಮಾಡಲಾಗುವಂಥದ್ದು. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು MLCಗಳು ಇಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಕಾರ್ಯಕರ್ತರು ರೈತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂಥದ್ದು ಬಿಡದಿ ಟೌನ್ಶಿಪ್ ವಿಚಾರಕ್ಕಾಗಿ. ಇನ್ನು ಸಂಪೂರ್ಣ ಯೋಜನೆಯನ್ನ ಕೈ ಬಿಡುವಂತೆ ಒತ್ತಾಯಿಸಿ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇದೆ ಬೆಂಬಲ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಾದಯಾತ್ರೆಗೆ ಮುಂದಾಗಿದ್ದಾರೆ ದಳಪತಿಗಳು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೀತಾ ಇರುವಂಥದ್ದು. ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳು ಸಮರ ಸಾರಿದ್ದು ಇನ್ನು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪಾದಯಾತ್ರೆ. ಅಂದರೆ 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆನ ನಡೆಸಲಿರುವಂಥದ್ದು. ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಏನು ಜೀವನ್, ಇಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ಜೆಡಿಎಸ್ ಸಮರ ಸಾರಿದ್ದು ಪಾದಯಾತ್ರೆಗೆ ಮುಂದಾಗಿದೆ. ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಏನು ಜೆಡಿಎಸ್ ನಾಯಕರು ಈಗ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರನೂ ಕೂಡ ಈ ಒಂದು ಪಾದಯಾತ್ರೆಗೆ ಅಂಜಿರೋ ಹಾಗೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆನು ನೋಡಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಟೌನ್ಶಿಪ್ ಅನ್ನ ಮಾಡಿಯೇ ತೀರ್ತೀನಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ರೀತಿಯಾದಂತಹ ಮಾತನ್ನ ಆಡಿಲ್ಲ. ಎಲ್ಲೋ ಒಂದ್ ಕಡೆ ಈ ಒಂದು ಪ್ರತಿಭಟನೆ ಹಾಗೂ ಹೋರಾಟಗಳನ್ನ ಜೆಡಿಎಸ್ ನಾಯಕರು ಏನ್ ಮಾಡ್ತಿದ್ದಾರೆ, ಇದಕ್ಕೂ ಕೂಡ ಸರ್ಕಾರ ಎಲ್ಲೋ ಒಂದ್ ಕಡೆ ಅಂಜಿದಾಗೆ ಕಾಣ್ತಿರುವಂತದ್ದು. ಇನ್ನು ಈ ಒಂದು ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಸದ್ಯ ಇವತ್ತಿನ ಪಾದಯಾತ್ರೆ ಏನು ಬಿಡದಿಯ ಬಿಜಿಎಸ್ ವೃತ್ತ ಇದೆ, ಒಂದು ಬಿಜಿಎಸ್ ವೃತ್ತದಿಂದ ಏನು ಕುಂಬ್ಳಗೂಡುವರೆಗೂ ಕೂಡ ಈ ಒಂದು ಪಾದಯಾತ್ರೆ ಸಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ, ಅಂದ್ರೆ ಸಾವಿರಾರು, ನಿನ್ನೆ ಕೂಡ ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿರುವಂತದ್ದು. ಜೆಡಿಎಸ್ ನಾಯಕರ ಏನು ಪಾದಯಾತ್ರೆ ಇತ್ತು, ಜೊತೆಗೆ ಇದಕ್ಕೆ ಬಿಜೆಪಿ ನಾಯಕರು, ಏನು ಬಿಜೆಪಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿ ಇದಕ್ಕೆ ಚಾಲನೆ ಕೊಟ್ಟು ಅವರು ಕೂಡ ಒಂದೆರಡು ಹೆಜ್ಜೆಗಳನ್ನ ಹಾಕುವಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಪಾದಯಾತ್ರೆಗೆ ಬಲ ಕೂಡ, ಬಿಜೆಪಿಯ ಬಲ ಕೂಡ ಸಿಕ್ತು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಕೊನೆಯವರೆಗೂ, ಕಾರ್ಯಕರ್ತರು ಕೂಡ ಕೊನೆಯವರೆಗೂ ಕೂಡ ಬಿಜೆಪಿ ಬಾವುಟ ಹಾಗೂ ಜೆಡಿಎಸ್ ಬಾವುಟಗಳನ್ನ ಹಿಡಿದು ಏನು ನಾಯಕರು ಹೆಜ್ಜೆ ಹಾಕಿರುವಂತದ್ದು ಬಿಜಿಎಸ್ ವೃತ್ತದವರೆಗೂ, ಬಿಡದಿಯ ಬಿಜಿಎಸ್ ವೃತ್ತದವರೆಗೂ. ಬಳಿಕ ಇವತ್ತು ಬಿಜಿಎಸ್ ವೃತ್ತದಿಂದ ಏನೊಂದು ಕುಂಬ್ಳಗೂಡವರೆಗೂ ನಡೆಯುತ್ತೆ. ಈ ಒಂದು ಪಾದಯಾತ್ರೆ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ ಸರ್ಕಾರದ ಮಟ್ಟದ ಮೇಲೆ. ಜೊತೆಗೆ ಏನು ಕುಂಬ್ಳಗೂಡಲ್ಲಿ ಒಂದು ಸಮಾವೇಶದ ರೀತಿಯ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ಬೇಕು ಅಂತ ಸದ್ಯ ಜೆಡಿಎಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆ ಫ್ರೀಡಂ ಪಾರ್ಕ್ ವರೆಗೂ ತೆರಳಬೇಕಿತ್ತು. ಆದ್ರೆ ಫ್ರೀಡಂ ಪಾರ್ಕ್ ವರೆಗೂ ತೆರಳಿಕೆ ಅಂದ್ರೆ ಏನು ಬೆಂಗಳೂರು ನಗರದಲ್ಲಿ ಏನು ಯಾವುದೇ ರೀತಿಯಾದಂತಹ ಪಾದಯಾತ್ರೆ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು ಮಾಡೋ ಆಗಿಲ್ಲ. ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿ ಮಾಡೋ ಆಗಿಲ್ಲ ಅನ್ನೋ ಒಂದು ಮಾತಿರುವಂತದ್ದು. ಅದಕ್ಕೋಸ್ಕರ ಅಲ್ಲಿ ಏನು ಕುಂಬ್ಳಗೂಡಿಗೆ ಹೋದಂತಹ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕಾರ್ಯಗಳು ನಡೀತಾ. ಈ ಒಂದು ವೇಳೆ ಘರ್ಷಣೆಗಳು, ಈ ರೀತಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ಇದ್ರ ಜೊತೆಗೆ ಏನು ಇವತ್ತಿನ ನಾಯಕರು, ಈ ಎಲ್ಲಾ ನಾಯಕರು ಕೂಡ ಇವತ್ತು ದೇವೇಗೌಡರು ಕೂಡ ಈ ಒಂದು ಪ್ರತಿಭಟನೆ, ಅಂದ್ರೆ ಏನು ಪಾದಯಾತ್ರೆಗೆ ಒಂದು ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಇನ್ನು ಅವರ ಆರೋಗ್ಯ ಸ್ಥಿತಿಯನ್ನ ನೋಡಿ ಏನೊಂದು ಈ ಒಂದು ಭಾಗಿಯಾಗ್ಬೇಕಾ ಇಲ್ವಾ ಅನ್ನೋ ಒಂದು ಡಿಸೈಡ್ ಆಗುತ್ತೆ. ಆದ್ರೆ ಸದ್ಯ ದೇವೇಗೌಡರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಈವರೆಗೂ ಇದೆ. ಆದ್ರೆ ಈ ಒಂದು ಇವತ್ತಿನ ಪ್ರತಿಭಟನೆ ಕುಂಬ್ಳಗೂಡಲ್ಲಿ ಎಂಡ್ ಆಗಂತ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರದ ಮೇಲೆ ಪ್ರಭಾವವನ್ನ ಬೀರಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ತೋರಿಸ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.